ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ರೂಟೀನಲ್ಲಿ ಇದೊಂದು ಶಾರ್ಟ್ಸ್ನ ತೋರಿಸ್ತಿದ್ದೀನಿ. ಮೊದಲಿಗೆ ತರಕಾರಿ ತಂದು ಎಲ್ಲನೂ ಫ್ರಿಜ್ನಲ್ಲಿ ನೀಟಾಗಿ ಬಾಕ್ಸಿಗೆ ಹಾಕಿ ಆರ್ಗನೈಸ್ ಮಾಡಿಕೊಂಡೆ. ಹಾಗೆ ರೇಷನ್ನು ಮತ್ತು ಸ್ಪೈಸಸ್ ಕೂಡ ಸ್ಪೈಸಸ್ ಬಾಕ್ಸ್ಗಳಲ್ಲಿ ಹಾಕಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಸ್ಪೈಸಸ್ ಬಾಕ್ಸ್ ತುಂಬ ಹೆಲ್ಪ್ ಆಗಿದೆ ನನಗೆ, ಚಿಕ್ಕ ಪುಟ್ಟ ಸ್ಪೈಸಸ್ ಹಾಕಿಡೋಕ್ಕೆ ಈ ಥರ. ಹಾಗೆ ನಮ್ಮ ಪಾಪುಗೂ ಸಹಿತ ಅಡುಗೆ ರೆಡಿ ಮಾಡಿಕೊಂಡೆ. ಇದರದ್ದು ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ. ನನಗೆ ಇವತ್ತು ಸ್ಪೆಷಲಾಗಿ ಊಟಕ್ಕೆ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಮಾಡಿದ್ದೀನಿ. ನಾಟಿ ಕೋಳಿ ಸಾರು ನಾನು ನೆಕ್ಸ್ಟ್ ಹಾಕ್ತೀನಿ. ಅದು ವಿಡಿಯೋ ಮಾಡ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಾಳೆಗೆ ಇಡ್ಲಿ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೆ. ಮಾರ್ನಿಂಗ್ ಸೂಪರ್ ಸಾಫ್ಟಾಗಿರೋ ಇಡ್ಲಿ ಚಟ್ನಿನೂ ರೆಡಿ ಆಯಿತು. ಮಧ್ಯಾಹ್ನಕ್ಕೆಲ್ಲ ಸಾಂಬಾರು ಚಟ್ನಿ ಎಲ್ಲ ಖಾಲಿಯಾಗಿತ್ತು, ಇಡ್ಲಿ ಮಾತ್ರ ಮಿಕ್ಕಿತ್ತು. ಅದರಿಂದ ಸೂಪರಾಗಿ ರೆಸಿಪಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಪಾತ್ರೆ ಇಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಶೇಂಗಾ ಮತ್ತು ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಕರಿಬೇವು ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ಮೆಲ್ ಹೋಗೋವರೆಗೂ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿ, ಯಾಕಂದರೆ ಅದರಲ್ಲಿ ಇಡ್ಲಿಗಾಗಲೇ ಉಪ್ಪಿರುತ್ತೆ. ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇಡ್ಲಿನ ಚೆನ್ನಾಗಿ ಪುಡಿ ಥರ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಉಪ್ಪಿಟ್ಟು ಥರ ಚೆನ್ನಾಗಿರುತ್ತೆ, ಹುಳಿಯಾಗೂ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.